ಮೊದಲಿಗೆ ರಾಜಧಾನಿ ಬೆಂಗಳೂರಿನಲ್ಲಾಗಿರುವಂತಹ ರೌಡಿ ಗ್ಯಾಂಗ್ನ ಅಟ್ಟಹಾಸದ ಸ್ಟೋರಿ. ಈ ಗ್ಯಾಂಗ್ ಏನು ಮಾಡ್ತು ಗೊತ್ತಾ? ಗನ್ನನ್ನು ತೋರಿಸಿ ಒಬ್ಬ ಡ್ರೈವರನ್ನು ಕಿಡ್ನ್ಯಾಪ್ ಮಾಡ್ತಾನೆ. ಅದು ಬೇರೆ ಯಾರ್ದೋ ಗಾಡಿಯ ಡ್ರೈವರ್ ಅಲ್ಲ, ಸ್ವತಃ ರೌಡಿ ಶೀಟರ್ನ ಡ್ರೈವರೇ. ಅವನು ಕಿಡ್ನ್ಯಾಪ್ ಮಾಡಿ ಅದೇ ರೌಡಿ ಶೀಟರು ಮತ್ತು ಗ್ಯಾಂಗು ಲಾಕ್ ಮಾಡಿಕೊಂಡು ಥಳಿಸಿದ್ದಾರಂತೆ. ಅದಕ್ಕೆ ಕಾರಣ ಏನು ಗೊತ್ತಾ? ರೌಡಿ ಶೀಟರ್ನ ಪತ್ನಿಯ ಜೊತೆಗೆ ಡ್ರೈವರ್ ಅಕ್ರಮ ಸಂಬಂಧ ಹೊಂದಿದ್ದ ಆರೋಪದ ಮೇಲೆ ಡ್ರೈವರ್ ಮೇಲೆ ಆವಲಹಳ್ಳಿ ಮಂಜೇಶ್ ಆ್ಯಂಡ್ ಟೀಮ್ ಹಲ್ಲೆ ಮಾಡಿದೆ. ಗನ್ ತೋರಿಸಿ ಡ್ರೈವರ್ ಕಿರಣನ್ನ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿದಂತೆ ಆವಲಹಳ್ಳಿ ಮಂಜೇಶ್ ಆ್ಯಂಡ್ ಟೀಮ್ನನ್ನ ಈಗ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ಅಕ್ರಮ ಸಂಬಂಧ ಹೊಂದಿದ್ದ ತನ್ನ ಹೆಂಡತಿಯ ಜೊತೆಗೆ ಅಂತ ಈ ರೌಡಿ ಶೀಟರ್ ಮಂಜೇಶ್ ಈತನ ಕಿವಿಗೆ ಬಿದ್ದೀತಿ ವಿಚಾರ. ಅದು ತನ್ನ ಕಾರ್ ಡ್ರೈವರ್ರೇ ಕಿರಣ್ ಅಂತ ಫೋಟೋ ನೋಡ್ತಾ ಇದ್ದೀರಲ್ಲ, ಈತನೇ ಕಿರಣ್. ರೌಡಿ ಶೀಟರ್ ಮಂಜೇಶ್ ಇವರೇ ನನ್ನ ಪತ್ನಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದೆಯಾ ನೀನು ಅಂತ ಕೇಳಿಬಿಟ್ಟು ಆತನನ್ನು ಕಿಡ್ನ್ಯಾಪ್ ಮಾಡಿ ಎಗ್ಗಾಮುಗ್ಗ ಥಳಿಸಿದ್ದಾರೆ ಅಂತ. ಸೊ ಇದಾಗ್ತಾ ಇದ್ದಂತೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಈಗ ಪೊಲೀಸ್ ಟೀಮ್ ರೌಡಿ ಶೀಟರ್ ಮಂಜೇಶ್ ಹಾಗೆ ಅವ್ರ ಜೊತೆಗಿದ್ದ ಸಹಚರರು ಅವರೆಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಹೌದಾ ಅಂತ ಇದು ಮಂಜೇಶ್ ಹೆಂಡತಿ ಜೊತೆ ಡ್ರೈವರ್ ಕಿರಣ್ ಅಕ್ರಮ ಸಂಬಂಧ ಹೊಂದಿದೋ ವಿಚಾರ ರೌಡಿ ಶೀಟರ್ ಕಿವಿಗೆ ಬೀಳುತ್ತೆ. ಅದು ಸುಳ್ಳೋ ನಿಜನ ಅಂತ ಕೇಳೋದಕ್ಕೆ ಹೋಗೋದಿಲ್ಲ, ಆದರೆ ಅದಕ್ಕೆ ಒಂದು ಜಾಲ ರೂಪಿಸ್ತಾರೆ. ಟ್ರಿಪ್ಗೆ ಹೋಗೋಣ ಅಂತೇಳಿ ಮಹಿಳೆಗಿಂದ ಗಾಡಿ ಬುಕ್ ಮಾಡಿಸ್ತಾರೆ ಮಂಜೇಶ್. ಕೋಟಿ ಲಿಂಗೇಶ್ವರಕ್ಕೆ ಹೋಗಬೇಕು ಅಂತೇಳಿ ಗಾಡಿ ಬುಕ್ ಮಾಡ್ತಾರೆ. ಮಿನಿ ಬಸ್ ಬರುತ್ತೆ, ಹತ್ಕೊಂಡು ಕೂರ್ತಾರೆ. ಆದರೆ ಕೋಟಿ ಲಿಂಗೇಶ್ವರಕ್ಕೆ ಹೋಗೋದ್ರ ಬದಲು ಶಿವಗಂಗೆಗೆ ಟ್ರಿಪ್ ಪ್ಲಾನ್ ಮಾಡ್ತಾರೆ. ಹೋಗೋ ಮಾರ್ಗ ಮಧ್ಯದಲ್ಲಿ ಬಸ್ನಲ್ಲೇ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತಂತೆ ಟೀಮು. ನನ್ನ ಹೆಂಡತಿ ನಿನಗೆ ಯಾಕೆ ಹಣ ಕೊಟ್ಟಿದ್ದು, ಏನು ಸಂಬಂಧ, ನನ್ನ ಹೆಂಡತಿಗೂ ನಿನಗೂ ಏನು ಸಂಬಂಧ ಅಂತೇಳಿ ಗ್ಯಾಂಗ್ ಹಲ್ಲೆ ಮಾಡುತ್ತೆ. ಬಟ್ಟೆ ಬಿಚ್ಚಿಸಿ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕಿದ್ದಾರೆ. ಗನ್ ತೋರಿಸಿ ಲಕ್ಷಾಂತರ ರೂಪಾಯಿ ಹಣ ಕೊಡಿ ಈಗ ವಾಪಸ್ಸು ಅಂತ ಬೆದರಿಕೆ ಹಾಕಿದ್ದಾಗಿ ಕಂಪ್ಲೇಂಟ್ ದಾಖಲಾಗಿದೆ. ತಲಗಟ್ಪುರ ಪೊಲೀಸರಿಂದ ಈಗ ರೌಡಿ ಶೀಟರ್ ಮಂಜೇಶ್ ಅರೆಸ್ಟ್ ಆಗಿದ್ದಾನೆ. ಅಕ್ರಮ ಸಂಬಂಧ ಹೊಂದಿದ ಅನ್ನೋ ಕಾರಣಕ್ಕೆ, ಅದು ಸುಳ್ಳೋ ನಿಜನೋ, ಅದರ ಹಿಂದೆ ಸತ್ಯ ಇದೆಯೋ ಅಥವಾ ಯಾರಾದರೂ ಬೇಕು ಅಂತ ಸುಳ್ಳು ಹೇಳ್ತಿದ್ದಾರೋ, ಅದು ಯಾವುದನ್ನು ಕೂಡ ನೋಡಿಲ್ಲ. ಹಣ ಈಸ್ಕೊಂಡಿದ್ದಾನೆ ಮಂಜೇಶ್. ರೌಡಿ ಶೀಟರ್ ಇದ್ದಾರಲ್ಲ, ಅವ್ರ ಪತ್ನಿಯ ಬಳಿ ಈ ಡ್ರೈವರ್ ಕಿರಣ್ ದುಡ್ಡು ಇಸ್ಕೊಂಡಿದ್ದಾನಂತೆ. ಅದು ಗೊತ್ತಾಗಿ ಮಂಜೇಶು ಟ್ರಿಪ್ ಹೋಗೋಣ ಅಂತೇಳಿ ಪ್ಲಾನ್ ಹಾಕ್ಬಿಟ್ಟು ಕೋಟಿ ಲಿಂಗೇಶ್ವರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾರೆ. ಕೋಟಿ ಲಿಂಗೇಶ್ವರಕ್ಕೆ ಹೋಗೋದಿಲ್ಲ, ರೂಟ್ ಚೇಂಜ್ ಮಾಡ್ತಾರೆ, ಬೇರೆ ಕಡೆಗೆ ಹೋಗೋಣ ಅಂತ, ಶಿವಗಂಗೆಗೆ ಹೋಗ್ಬಿಡೋಣ ಅಂತ. ಆಮೇಲೆ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದಂತೆ ಅದೇ ಟ್ರಿಪ್ನಲ್ಲಿ ಅದೇ ಗಾಡಿ ಒಳಗಡೆ ಕಿರಣ್ ಇರ್ತಾನೆ. ಆ ಕಿರಣ್ನ ಮಂಜೇಶ್ ಆ್ಯಂಡ್ ಗ್ಯಾಂಗು ಲಾಕ್ ಮಾಡ್ಕೊಂಡು ನನ್ನ ಹೆಂಡ್ತಿ ಹತ್ರ ಯಾಕೆ ದುಡ್ಡು ಇಸ್ಕೊಂಡೆ, ನನ್ನ ಹೆಂಡ್ತಿ ನಿನಗೆ ಯಾಕೆ ಹಣ ಕೊಟ್ಟಿದ್ದು, ಏನು ಸಂಬಂಧ ನಿನಗೂ ನನ್ನ ಹೆಂಡ್ತಿಗೂ, ಹೀಗಂತೇಳಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಮಾರಣಾಂತಿಕವಾಗಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಬಂತು ಕಿವಿಗೆ ಬಿತ್ತು ಅಕ್ರಮ ಸಂಬಂಧ ಹೊಂದಿದ್ದಾನೆ ತನ್ನ ಪತ್ನಿಯ ಜೊತೆಗೆ ಅಂಥೇಳಿ, ಅದನ್ನು ಸುಳ್ಳೋ ನಿಜನೋ ಅಂತೇಳಿ ಕ್ರಾಸ್ ಚೆಕ್ ಮಾಡೋಕ್ಕೆ ಹೋಗ್ಲಿಲ್ವಾ? ಈಗ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಸೀಕ್ರೆಟ್ಗಳು ಹೊರಗೆ ಬರ್ತಾ ಇದೆ, ಕೇವಲ ಇದೇ ವಿಚಾರನ ಅಥವಾ ಬೇರೆ ಏನಾದರೂ ಇತ್ತಾ ಅನ್ನೋದೇನಾದರೂ ಇದೆಯಾ ಅಂತ? ವಿಶ್ವನಾಥ್, ತಲಗಟ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿರುವಂಥ ಆವಲಹಳ್ಳಿ ಮಂಜಾ, ನೂತನ್, ಚಂದ್ರಶೇಖರ್ ಮತ್ತು ದಿಲೀಪ್ ಎನ್ನುವಂತಹವರನ್ನ ಕೂಡ ಪೊಲೀಸರು ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಡ್ರೈವರ್ ಕಿರಣ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಆತ ರೌಡಿ ಶೀಟರ್ ಮಂಜೇಶ್ನ ಹೆಂಡತಿ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾನೆ ಅಂತ ಹೇಳಿ ಆರೋಪಿಸಿ ಆತನನ್ನು ಹಲ್ಲೆ ಮಾಡಿರುವಂಥದ್ದು. ಇನ್ನು ಈತನನ್ನು ಕಿಡ್ನಾಪ್ ಮಾಡಿರುವಂತಹ ಒಂದು ಹಿನ್ನೆಲೆಯನ್ನು ನೋಡಿದ್ರೆ, ಈ ಕಿರಣ್ ಏನಿದ್ದಾನೆ ಈತ ಮಿನಿ ಬಸ್ಸನ್ನು ಓಡಿಸ್ಕೊಂಡು ಟ್ರಾವೆಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಒಂದು ಮಹಿಳೆಯ ಜೊತೆ ಕಾಲನ್ನು ಮಾಡಿಸಿ ಕೋಟಿ ಲಿಂಗೇಶ್ವರಕ್ಕೆ ಹೋಗಬೇಕು ಅಂತ ಹೇಳಿ ಟ್ರಿಪ್ಪನ್ನು ಬುಕ್ ಮಾಡ್ತಾರೆ. ಅದಾದ ಬಳಿಕ ಆತ ಬಂದಂಥ ವೇಳೆಯಲ್ಲಿ ಅವರು ಕೋಟಿ ಲಿಂಗೇಶ್ವರಕ್ಕೆ ಅಲ್ಲ ಶಿವಗಂಗೆಗೆ ಹೋಗಬೇಕು ಅಂತ ಹೇಳ್ತಾರೆ. ಆಗ ಇಬ್ಬರು ಯುವಕರು ಬರ್ತಾರೆ. ಅದಾದ ಬಳಿಕ ತುಮಕೂರು ರಸ್ತೆಗೆ ಹೋದಂಥ ವೇಳೆಯಲ್ಲಿ ಪೆಟ್ರೋಲನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಆ ಬಂಕ್ ಹತ್ರ ನಿಲ್ಲಿಸಿದಾಗ ಇದೇ ಮಂಜೇಶ್ ಮತ್ತು ಅವನ ಟೀಮ್ ಆತನ ಗಾಡಿಯಲ್ಲಿ ಕೂತಿರುತ್ತೆ. ಸೊ ಆ ಸಂದರ್ಭದಲ್ಲಿ ಆತನನ್ನು ಕೂಡ ಪರಿಚಯ ಇರುವ ಹಿನ್ನೆಲೆಯಲ್ಲಿ ಮಾತಾಡಿಸ್ತಾರೆ. ಆಗ ಹೋಗ್ತಾ ಇರಬೇಕಾದ್ರೆ ಆ ದಾರಿ ಮಧ್ಯೆ ನಿಲ್ಲಿಸಿ ಆತನನ್ನು ವಿಚಾರಣೆಯನ್ನು ಮಾಡ್ತಾರೆ. ಸೊ ಬಾರ್ಗೆ ತೆರಳಿ ಅವರು ಮದ್ಯಪಾನವನ್ನು ಮಾಡಿ ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ಕಿರಣ್ ಏನಿದ್ದಾನೆ ಆತನನ್ನು ಪ್ರಶ್ನೆ ಮಾಡ್ತಾನೆ. ಅಂದರೆ ನನ್ನ ಹೆಂಡತಿಗೂ ನಿನಗೂ ಏನು ಸಂಬಂಧ, ಆಕೆ ನಿನಗೆ ಹಣವನ್ನು ಯಾಕೆ ಕೊಟ್ಟಿದ್ರು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಆದರೆ ಈತ ಹೇಳುವಂಥದ್ದು, ಈ ಹಿಂದೆ ಕೂಡ ನನಗೆ ಪರಿಚಯಸ್ಥರಾಗಿದ್ದರು. ಸೊ ಆ ಸಂದರ್ಭದಲ್ಲಿ ಸಾಲದ ರೂಪದಲ್ಲಿ ಹಣವನ್ನು ಪಡೆದಿದ್ದೆ, ಹಾಗಾಗಿ ಹಂತ ಹಂತವಾಗಿ 10, 15, 20 ಸಾವಿರ ಹಣವನ್ನು
ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಹಣವನ್ನು ಕೂಡ ಕೊಡಬೇಕು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಗನ್ನನ್ನು ತೆಗೆದು ಆತನ ಹಣೆಗೆ ಇಟ್ಟು ನಿನ್ನನ್ನು ಇಲ್ಲೇ ಹತ್ಯೆಯನ್ನು ಮಾಡ್ತೀನಿ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಬಟ್ಟೆಯನ್ನು ಬಿಚ್ಚಿಸಿ ವಿವಸ್ತ್ರಗೊಳಿಸಿ ಎಲ್ಲರೂ ಸೇರಿ ಆತನನ್ನು ವಿಡಿಯೋವನ್ನು ಮಾಡಿಕೊಂಡು ಹಲ್ಲೆಯನ್ನು ಮಾಡ್ತಾರೆ. ಅದಾದ ಬಳಿಕ 2 ದಿನಗಳ ಕಾಲ ಸುತ್ತಾಟವನ್ನು ಮಾಡಿ ಈ ವಿಚಾರವನ್ನು ಹೊರಗಡೆ ತಿಳಿಸಿದ್ರೆ ಹಲ್ಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು ಮಾಜಿ ಕಾರ್ಪೊರೇಟರ್ ಸೋಮಣ್ಣನ ಅಣ್ಣನ ಮಗ ಏನು ವಿನೋದ್ ಇದ್ದಾನೆ, ಆ ಒಂದು ಕೊಲೆ ಪ್ರಕರಣದ ಆರೋಪಿ ಕೂಡ ಈತ ಏನು ಅವಲಹಳ್ಳಿ ಮಂಜು ಇದ್ದಾನೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ಅವರ ಬರ್ತಡೆಗೆ ಹೋಗಿದ್ದು ಯಾರು, ಹಣವನ್ನು ಕೊಟ್ಟು ಕರ್ಕೊಂಡು ಹೋಗಿದ್ದು ಯಾರು, ನೀನ ಈ ಒಂದು ಕೃತ್ಯವನ್ನೆಲ್ಲ ಎಸಗ್ತಾ ಇರೋದಂತ ಹೇಳಿ ಹಲ್ಲೆಯನ್ನು ಮಾಡಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗ ತಲಗಟ್ಟಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದು 5ರನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆತನ ಪತ್ನಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾನೆ ಅಂತ ಹೇಳಿ ಈತ ಫೋಟೋ ಮತ್ತು ವಿಡಿಯೋಗಳನ್ನು ತೋರಿಸಿ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ಕೂಡ ಈಗ ತಿಳಿದು ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಈಗ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.